ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ERP ನಲ್ಲಿ ಇನ್ವೆಂಟರಿ ಇನ್ಫಾರ್ಮೇಶನ್, ಗೇಟ್ವೇ ಆಫ್ ಟ್ಯಾಲಿ, ಇನ್ವೆಂಟರಿ ಇನ್ಫಾರ್ಮೇಶನ್ ಆಪ್ಷನ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡಬಹುದು ಹಲವಾರು ಆಪ್ಷನ್ಸ್ ನಮಗಿಲ್ಲಿ ಸಿಗುತ್ತೆ. ಸ್ಟಾಕ್ ಗ್ರೂಪ್ಸ್, ಸ್ಟಾಕ್ ಕ್ಯಾಟಗರೀಸ್, ಸ್ಟಾಕ್ ಐಟಮ್ಸ್, ಯೂನಿಟ್ಸ್ ಆಫ್ ಮೆಜರ್ಸ್, ಗೋಡೌನ್ಸ್, ರೆಕಾರ್ಡ್ ಲೆವೆಲ್ಸ್, ಒಚ ಟೈಪ್ಸ್, ಕಾಪಿ, ಅಲೋಕೇಶನ್ ಡೀಟೇಲ್ಸ್, ಟ್ಯಾಕ್ಸ್, ರೇಟ್, ಸೆಟಪ್. ಈ ರೀತಿಯಾಗಿ ಹಲವಾರು ಆಪ್ಷನ್ಸ್ ನಮಗಿಲ್ಲಿ ಸಿಗುತ್ತೆ. ಮೊದಲು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಸ್ಟಾಕ್ ಗ್ರೂಪ್ಸ್ ಅಂದ್ರೆ ಏನು, ಸ್ಟಾಕ್ ಕ್ಯಾಟಗರೀಸ್ ಅಂದ್ರೆ ಏನು, ಸ್ಟಾಕ್ ಐಟಮ್ಸ್ ಅಂದ್ರೆ ಏನು, ಯೂನಿಟ್ಸ್ ಆಫ್ ಮೆಜರ್ಸ್ ಅಂದ್ರೆ ಏನು ಅಂತ. ನಂತರ ನಾವು ಅವುಗಳ ಕ್ರಿಯೇಷನ್ ಅನ್ನ ಮಾಡೋಣ. ನಾವಿಲ್ಲಿ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಥವಾ ಯಾವುದೇ ಹೋಲ್ಸೇಲ್ ಶಾಪ್ ಅನ್ನ ನಾವಿಲ್ಲಿ ತಗೊಂಡಾಗ ಯಾವ ಪ್ರಾಡಕ್ಟ್ ನಾವಿಲ್ಲಿ ಮೊದಲು ಗ್ರೂಪ್ ಮಾಡ್ತೀವಿ, ನಂತರ ನಾವು ಕ್ಯಾಟಗರೀಸ್ ಅನ್ನಾಗಿ ಡಿವೈಡ್ ಮಾಡ್ತೀವಿ, ನಂತರ ಸ್ಟಾಕ್ ಐಟಮ್ ನಾವಿಲ್ಲಿ ಸಪರೇಟ್ ಮಾಡ್ತೀವಿ. ಅದೇ ರೀತಿಯಾಗಿ ನಾವಿಲ್ಲಿ ಒಂದು ಹೋಲ್ಸೇಲ್ ಶಾಪ್ ಅನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ನಾವಿಲ್ಲಿ ಡೆಸ್ಕ್ಟಾಪ್ ಕಂಪ್ಯೂಟರ್ ಇರಬಹುದು ಅಥವಾ ಲ್ಯಾಪ್ಟಾಪ್ ಇರಬಹುದು. ನಾವಿಲ್ಲಿ ಒಂದು ಲ್ಯಾಪ್ಟಾಪ್ ಅನ್ನ ಸ್ಟಾಕ್ ಗ್ರೂಪ್ಸ್ ಅಂತೇಳಿ ಕರಿತೀವಿ. ಲ್ಯಾಪ್ಟಾಪ್ ನಾವಿಲ್ಲಿ ಗ್ರೂಪ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನಂತರ ಸ್ಟಾಕ್ ಕ್ಯಾಟಗರೀಸ್ ಅಲ್ಲಿ ಲ್ಯಾಪ್ಟಾಪ್ ಅಂದಾಗ ಹಲವಾರು ಕಂಪನಿಯ ಲ್ಯಾಪ್ಟಾಪ್ಸ್ ಇಲ್ಲಿ ಬರುತ್ತೆ. LG ಲ್ಯಾಪ್ಟಾಪ್ ಇರಬಹುದು ಅಥವಾ ಡೆಲ್ ಕಂಪನಿಯ ಲ್ಯಾಪ್ಟಾಪ್ ಇರಬಹುದು. ಈ ರೀತಿಯಾಗಿ ಯಾವ ಕಂಪನಿಯ ಲ್ಯಾಪ್ಟಾಪ್ಸ್ ನಾವಿಲ್ಲಿ ಸ್ಟಾಕ್ ಕ್ಯಾಟಗರೀಸ್ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನಂತರ ಸ್ಟಾಕ್ ಐಟಮ್ಸ್ ಅಲ್ಲಿ ನಾವು LG ಕಂಪನಿಯ ಲ್ಯಾಪ್ಟಾಪ್ ಅಥವಾ ಡೆಲ್ ಕಂಪನಿಯ ಲ್ಯಾಪ್ಟಾಪ್ ಎಕ್ಸಾಂಪಲ್ ಆಗಿ ತಗೊಂಡಾಗ ಹಲವಾರು ಫ್ಯೂಚರ್ಸ್ ಅಲ್ಲಿ ಇರುತ್ತೆ. ಹಾರ್ಡ್ ಡಿಸ್ಕ್ ಇರಬಹುದು ಅಥವಾ ರ್ಯಾಮ್ ಇರಬಹುದು ಅಥವಾ ಯಾವ ಫ್ಯೂಚರ್ಸ್ ಇದೆ. ಈ ರೀತಿಯಾಗಿ ನಾವು ಡೆಲ್ ಕಂಪನಿಯ ಲ್ಯಾಪ್ಟಾಪ್ಸ್ ಸಹ ಡಿವೈಡ್ ಮಾಡ್ತಾ ಹೋಗ್ತೀವಿ. ಎಷ್ಟು ಇಂಚ್ ಡಿಸ್ಪ್ಲೇ ಇದೆ, ಈ ರೀತಿಯಾಗಿ ಅವುಗಳನ್ನ ನಾವು ಸ್ಟಾಕ್ ಐಟಮ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಂತರ ಯೂನಿಟ್ಸ್ ಆಫ್ ಮೆಜರ್ಸ್, ಇಲ್ಲಿ ನಾವು ಯೂನಿಟ್ಸ್ ಆಫ್ ಮೆಜರ್ಸ್ ಅಂದಾಗ ಯಾವ ಪ್ರಾಡಕ್ಟ್ ಅನ್ನ ನಾವಿಲ್ಲಿ ಯಾವ ರೀತಿಯಾಗಿ ಪರ್ಚೇಸ್ ಮಾಡ್ತಾ ಇದೀವಿ. ನಾವೀಗ ಲ್ಯಾಪ್ಟಾಪ್ಸ್ ಇರಬಹುದು ಅಥವಾ ಯಾವುದೇ ಟೆಲಿವಿಷನ್ಸ್ ಇರಬಹುದು, ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, ಈ ರೀತಿಯಾದವುಗಳನ್ನ ನಾವಿಲ್ಲಿ ನಂಬರ್ಸ್ ಲೆಕ್ಕದಲ್ಲಿ ಪರ್ಚೇಸ್ ಮಾಡ್ತೀವಿ. 1 ನಂಬರ್ ಅಥವಾ 2 ನಂಬರ್ ಈ ರೀತಿಯಾಗಿ. ಅಥವಾ ಯಾವುದೇ ಪ್ರಾಡಕ್ಟ್ಸ್ ಅನ್ನ ನಾವಿಲ್ಲಿ ಕೆಜಿ ಲೆಕ್ಕದಲ್ಲಿ ಪರ್ಚೇಸ್ ಮಾಡಿದಾಗ ಅಥವಾ ಲೀಟರ್ ಲೆಕ್ಕದಲ್ಲಿ ಅಥವಾ ಬಂಡಲ್ಸ್ ಲೆಕ್ಕದಲ್ಲಿ, ಬ್ಯಾರಲ್ ಲೆಕ್ಕದಲ್ಲಿ, ಈ ರೀತಿಯಾಗಿ ನಾವು ಯಾವ ಯೂನಿಟ್ಸ್ ಅಲ್ಲಿ ಯಾವ ಕ್ವಾಂಟಿಟಿಯಲ್ಲಿ ನಾವಿಲ್ಲಿ ಪರ್ಚೇಸ್ ಅಥವಾ ಸೇಲ್ಸ್ ಅನ್ನ ಮಾಡ್ತೀವಿ ನಾವಿಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಂತರ ಗೋಡೌನ್ಸ್, ಒಂದು ಕಂಪನಿಯ ಹಲವಾರು ಬ್ರಾಂಚಸ್ ಇದ್ದಾಗ ಪ್ರಾಡಕ್ಟ್ ಅನ್ನ ನಾವಿಲ್ಲಿ ಸ್ಟೋರ್ ಮಾಡೋದಕ್ಕೆ ಗೋಡೌನ್ಸ್ ಇರುತ್ತೆ. ಆ ಗೋಡೌನ್ಸ್ ನಾವಿಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಮೊದಲು ನಾವು ಸ್ಟಾಕ್ ಗ್ರೂಪ್ಸ್ ಅನ್ನ ನೋಡೋಣ, ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಬೇಕು ಅಂತ. ಸ್ಟಾಕ್ ಗ್ರೂಪ್ಸ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸಿಂಗಲ್ ಸ್ಟಾಕ್ ಗ್ರೂಪ್ಸ್ ಕ್ರಿಯೇಷನ್ ಅಥವಾ ಮಲ್ಟಿಪಲ್ ಸ್ಟಾಕ್ ಗ್ರೂಪ್ಸ್ ಕ್ರಿಯೇಷನ್, ನೀವಿಲ್ಲಿ ಯಾವುದಾದ್ರೂ ಕ್ರಿಯೇಟ್ ಮಾಡಬಹುದು. ನಾನಿಲ್ಲಿ ಸಿಂಗಲ್ ಸ್ಟಾಕ್ ಗ್ರೂಪ್ ಕ್ರಿಯೇಷನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬಹುದು ಅಥವಾ ಶಾರ್ಟ್ ಕಟ್ ಕೀ ನೀವಿಲ್ಲಿ C ಲೆಟರ್ ಸಹ ಯೂಸ್ ಮಾಡಬಹುದು. ಈಗ ನಾವು ಸ್ಟಾಕ್ ಗ್ರೂಪ್ ಕ್ರಿಯೇಷನ್ ಅನ್ನ ಮಾಡೋಣ. ಲ್ಯಾಪ್ಟಾಪ್ ನಾನಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್ ನಾವಿಲ್ಲಿ ಮಾಡಬೇಕಾಗುತ್ತೆ. ಅಂಡರ್ ಅಲ್ಲಿ ನಾವು ಪ್ರೈಮರಿ ತಗೋಬೇಕಾಗುತ್ತೆ. ಇಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ನಂತರ ಎಂಟರ್ ನಾವಿಲ್ಲಿ ಕೊಡೋಣ. ಶುಡ್ ಬಿ ಕ್ವಾಂಟಿಟೀಸ್ ಆಫ್ ಐಟಮ್ ಬಿ ಆಡೆಡ್, ಇಲ್ಲೂ ಸಹ ನಾವು ಯಾವುದೇ ಚೇಂಜಸ್ ಅನ್ನ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಸೆಟ್ ಆಲ್ಟರ್ GST ಡೀಟೇಲ್ಸ್ ನೋ ನಾವಿಲ್ಲಿ ಕೊಡಬೇಕಾಗುತ್ತೆ. ಎಂಟರ್ ಎಕ್ಸೆಪ್ಟ್. ಟಿವಿ ನಾನಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫುಲ್ ನೇಮ್ ನೀವಿಲ್ಲಿ ಟೆಲಿವಿಷನ್ಸ್ ನೇಮ್ ಸಹ ಟೈಪ್ ಮಾಡ್ಕೋಬಹುದು. ಎಂಟರ್ ನಾವಿಲ್ಲಿ ಮಾಡೋಣ. ಅಂಡರ್ ಅಲ್ಲಿ ಪ್ರೈಮರಿ ತಗೋಬೇಕಾಗುತ್ತೆ. ಎಂಟರ್ ಎಕ್ಸೆಪ್ಟ್. ಮೊಬೈಲ್ ನಾನಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್ ಎಕ್ಸೆಪ್ಟ್. ಹಾರ್ಡ್ ಡಿಸ್ಕ್ ನಾನಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ನೀವು ಯಾವ ಕಂಪನಿಯ ಹಾರ್ಡ್ ಡಿಸ್ಕ್ ಅಥವಾ ಯಾವ ಕಂಪನಿಯ ಮಾನಿಟರ್, ಈ ರೀತಿಯಾಗಿ ಸಹ ನೀವಿಲ್ಲಿ ಟೈಪ್ ಮಾಡ್ಕೋಬಹುದು. ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್ ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಸ್ಟಾಕ್ ಗ್ರೂಪ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಒಂದು ಹೋಲ್ಸೇಲ್ ಶಾಪ್ ಅಂದಾಗ ಹಲವಾರು ರೀತಿಯ ಪ್ರಾಡಕ್ಟ್ಸ್ ಇರುತ್ತೆ. ಆ ಪ್ರಾಡಕ್ಟ್ ಗ್ರೂಪ್ ಅನ್ನ ನೀವಿಲ್ಲಿ ಮೊದಲು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಎಸ್ಕೇಪ್ ಮಾಡೋಣ. ಎಸ್ಕೇಪ್. ಈಗ ನಾವು ಕ್ರಿಯೇಟ್ ಮಾಡಿರುವಂತಹ ಸ್ಟಾಕ್ ಗ್ರೂಪ್ಸ್ ಅನ್ನ ನಾವಿಲ್ಲಿ ನೋಡಬೇಕು ಅಂದಾಗ ಡಿಸ್ಪ್ಲೇ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ನಾವು ಕ್ರಿಯೇಟ್ ಮಾಡಿರುವಂತಹ ಸ್ಟಾಕ್ ಗ್ರೂಪ್ಸ್ ನಮಗಿಲ್ಲಿ ಕಾಣಿಸ್ತಾ ಇದೆ. ಎಂಟರ್ ಮಾಡೋಣ. ನೀವಿಲ್ಲಿ ನೋಡಬಹುದು
ಎಸ್ಕೇಪ್. ಈಗ ನಾವು ಕ್ರಿಯೇಟ್ ಮಾಡಿರುವಂತಹ ಸ್ಟಾಕ್ ಗ್ರೂಪ್ಸ್ ಅನ್ನ ನಾವಿಲ್ಲಿ ಆಲ್ಟರ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ಅಂದಾಗ ಆಲ್ಟರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಯಾವ ಗ್ರೂಪ್ ಅನ್ನ ನೀವಿಲ್ಲಿ ಆಲ್ಟರ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಇಲ್ಲಿ ಯಾವುದೇ ಚೇಂಜಸ್ ಅನ್ನ ನೀವಿಲ್ಲಿ ಮಾಡಬಹುದು. ನಾನಿಲ್ಲಿ ಆಲ್ಟರ್ ಮಾಡ್ತಾ ಇದ್ದೇನೆ. ಹಾರ್ಡ್ ಡಿಸ್ಕ್ ನಾನಿಲ್ಲಿ ಮಾನಿಟರ್ ಆಗಿ ಚೇಂಜ್ ಮಾಡ್ತಾ ಇದ್ದೇನೆ. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್ ಎಕ್ಸೆಪ್ಟ್. ಈಗ ನೀವಿಲ್ಲಿ ನೋಡಬಹುದು ಹಾರ್ಡ್ ಡಿಸ್ಕ್ ಪ್ಲೇಸ್ ಅಲ್ಲಿ ಇಲ್ಲಿ ಮಾನಿಟರ್ ಇಲ್ಲಿ ಬಂದಿದೆ. ಈ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಿರುವಂತಹ ಯಾವುದೇ ಗ್ರೂಪ್ ಅನ್ನ ನಾವಿಲ್ಲಿಂದ ಆಲ್ಟರ್ ಸಹ ಮಾಡ್ಕೋಬಹುದು. ಎಸ್ಕೇಪ್ ಮಾಡೋಣ. ಎಸ್ಕೇಪ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಸ್ಟಾಕ್ ಕೆಟಗರೀಸ್, ಯೂನಿಟ್ಸ್ ಆಫ್ ಮೆಜರ್ಸ್ ಮತ್ತು ಸ್ಟಾಕ್ ಐಟಮ್ಸ್ ಅನ್ನ ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ.